ಇನ್ನು ಕಲಬುರಗಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ. ಹನಿ ಹನಿ ನೀರಿಗೂ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಜನ. ಜೇವರ್ಗಿ ತಾಲೂಕಿನ ಆಂದೋಲ ಗ್ರಾಮಸ್ಥರು ಪರದಾಡ್ತಿದ್ದಾರೆ. 100 ಅಡಿ ಆಳದ ಬಾವಿಯಲ್ಲಿ ನೀರು ಸೇದ್ತಾ ಇದ್ದಾರೆ ಜನ. ಪ್ರಾಣದ ಹಂಗು ತೊರೆದು ವೃದ್ಧರು ಕೂಡ ನೀರು ಸೇದಬೇಕಾದಂತಹ ಪರಿಸ್ಥಿತಿ. ಕುಡಿಯೋಕೆ ನೀರು ಕೊಡಿ ಅಂತ ಗ್ರಾಮಸ್ಥರು ಅಳಲು ತೋಡ್ಕೊಳ್ತಿದ್ದಾರೆ. ನೋಡಿ ಎಷ್ಟು ಆಳಕ್ಕಿದೆ ಅಂತ. ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡಿ. ರಾಜ್ಯದಲ್ಲಿ ಈ ವರ್ಷ ಭೀಕರ ಬರಗಾಲದ ಛಾಯೆ ಆವರಿಸಿರ್ತಕ್ಕಂಥದ್ದು. ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಏನು ಅಂತಾರೆ ಬರಗಾಲ ಈಗಾಗಲೇ ಏನು ಇಲ್ಲಿನ ರೈತರಿಗೆ ಮತ್ತು ಕುಡಿಯುವ ನೀರಿಗೂ ಕೂಡ ತೊಂದರೆ ಕೊಡುವಂಥ ಕಾಲ ಸನ್ನಿಹಿತ ಆಗಿರ್ತಕ್ಕಂಥದ್ದು. ಖುದ್ದು ನಾನು ಇವತ್ತು ಜೇವರ್ಗಿ ತಾಲೂಕಿನ ಆಂದೋಲ ಗ್ರಾಮದಲ್ಲಿರ್ತಕ್ಕಂಥದ್ದು. ಕಳೆದ 2 ತಿಂಗಳು ಅಂದರೆ ಜೂನ್ ಮತ್ತು ಜುಲೈನಲ್ಲಿ ಏನು ಮುಂಗಾರು ಮಳೆ ಬರಬೇಕಾಗಿತ್ತು, ಆ ಮುಂಗಾರು ಮಳೆ ಸಂಪೂರ್ಣವಾಗಿ ಬಾರದ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಆಂದೋಲ ಗ್ರಾಮದಲ್ಲಿ ಸುಮಾರು 20 ರಿಂದ 30 ದಿನಗಳಿಗೊಮ್ಮೆ ಕುಡಿಯುವ ನೀರು ಬಿಡುವಂಥ ಕೆಲಸ ಆಗ್ತಿದೆ. ಹೀಗಾಗಿ ಇಲ್ಲಿನ ಜನ ಕುಡಿಯುವ ನೀರಿಗೂ ಕೂಡ ಪರಿತಪಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಖುದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಸುಮಾರು 100 ಅಡಿ ಆಳದ ಬಾವಿಯಿಂದ ನೀರನ್ನು ಸೇದುವಂಥ ಕೆಲಸಕ್ಕೆ ಇಲ್ಲಿನ ಮಹಿಳೆಯರು ಕೈ ಹಾಕಿರ್ತಕ್ಕಂಥದ್ದು. ಪ್ರತಿನಿತ್ಯ ಕುಡಿಯೋಕೆ ನೀರು ಬೇಕು ಅಂದರೆ ಸಾಕು, ಏನು ಪ್ರಾಣದ ಹಂಗು ತೊರೆದು ಏನು ಬಾವಿಯಿಂದ ನೀರು ಸೇದ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಸುಮಾರು 30 ದಿನಗಳಿಗೊಮ್ಮೆ ಅಂದರೆ ಬರೋಬ್ಬರಿ 1 ತಿಂಗಳಿಗೊಮ್ಮೆ ನೀರು ಸರಬರಾಜು ಆಗ್ತಿದೆ ಈ ಗ್ರಾಮದಲ್ಲಿ. ಹೀಗಾಗಿ ಪ್ರತಿನಿತ್ಯ ಕುಡಿಯೋಕೆ ನೀರು ಬೇಕಂದ್ರೆ ಸಾಕು, ಈ ಬಾವಿಗೆ ಬಂದು 100 ಅಡಿ ಆಳದ ಬಾವಿಯಿಂದ ನೀರು ಸೇದಬೇಕಾದಂಥ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಖುದ್ದು ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ. ಏನು ಹೇಳ್ತಾರೆ ಅಂತ. ಅಮ್ಮ, ಈಗ ನೀವು ಪ್ರತಿನಿತ್ಯ ನೀರು ಬೇಕಂದ್ರೆ ಈ ಬಾವಿಗೆ ಬರಲೇಬೇಕು ರೀ? ಮತ್ತು ಇದು ಒಂದೇ ಬಾವಿ, ಊರಿಗೆ ಇದು ಒಂದೇ ಬಾವಿ ಆದ್ರಿ. ನೀರು ಇದು ಒಂದು ಬಾವಿ ಇದ್ದಿದ್ದಿಲ್ಲ ಅಂದ್ರೆ ಈ ಊರಾಗ ಮನುಷ್ಯರೇ ಇರ್ತಿದ್ದಿಲ್ಲ ರೀ. ಅಂದ್ರೂ ಇದು ಬಾವಿ ಜಗ್ಗಲ್ಗೆ ಬಂದವ್ರನ್ನೂ ಕಷ್ಟ ನಡೆದವ್ರಿ, ಬರ್ಲಾರ್ದವ್ರನ್ನೂ ಕಷ್ಟ ನಡೆದವ್ರಿ. ನೀರಿದ್ರೆ ಲೈಟ್ ಇಲ್ಲ, ಲೈಟ್ ಇದ್ರೆ ಲೈಟ್ ನೆಳ ಬಿಡು ಅಂದ್ರೆ ಲೈಟ್ ಇಲ್ಲ ಅಂತಾರೆ. ನೀರೇ ಇಲ್ರಿ, ಊರಾಗೆ ನೀರು ಇಲ್ರಿ. ಇಲ್ಲ ಇಲ್ಲಿ ಪ್ರತಿದಿನ ಏನು ಮನೆಗೆ ನೀರು ಬರಲ್ರಿ? ನಾಳದ್ದು ಎಲ್ಲಿ ತಿಂಗಳಿಗೊಮ್ಮೆ ಬರ್ತಾವ್ರಿ, ಪ್ರತಿದಿನ ಎಲ್ರಿ ತಿಂಗಳಿಗೊಮ್ಮೆ ಬರಲ್ರಿ. ಬಂದ್ರು ನಾವು ಬ್ಯಾರಲ್ ತುಂಬ್ಕೋತೀವ್ರಿ, ಸೋಸಿ ಕುಡಿತೀವ್ರಿ. ನೆಳ ಬರಲ್ತನ ಸೋಸ್ಕೊಂಡು ಅವೇ ಕುಡಿತೀವ್ರಿ. ಹುಳ ಆದ್ರೂ ಅವೇ ಕುಡಿತೀವ್ರಿ. ಅಷ್ಟು ಪ್ರಾಬ್ಲಮ್ ಅದ್ರಿ ನಮ್ಮ ಊರಿಗೆ ನೀರು. ಈಗ ನೀರು ಬೇಕಂದ್ರೆ ಹೆಂಗೆ ಮಾಡ್ತೀರಿ? ಇದೇ ಬಾಯಿಗೆ ಬರ್ಬೇಕ್ರಿ, ಈ ಬಾಯಿಗೆ ಬರ್ಬೇಕ್ರಿ. ಇಲ್ಲಕಂದ್ರೆ ಮುದುಕರ ಅಂತ ಅಷ್ಟೇ ಕುಂದ್ರಬೇಕು. ನಾವು ಸಣ್ಣವ್ರಿಗೆ ಸೇರ್ತೀವಿ, ಮುದುಕರು ಏನು ಮಾಡ್ಬೇಕ್ರಿ? ಅಷ್ಟು ಸಮಸ್ಯೆ ಆದ್ರಿ ಊರಿಗೆ ನೀರು. ಪಂಚಾಯತಿಯವ್ರನ್ನೂ ಬಂದು ಹೇಳ್ಯಾರಿ, ಮ್ಯಾಗಿನ ಅಧಿಕಾರಿಗಳು ಬಂದು ಹೇಳ್ಯಾರಿ, ಬರ್ತಾರ್ರಿ. ಅವ್ರು ಪೂರ್ತಿಯಾಗಿ ಅವ್ರು ಮಾಡ್ಕೊತಾರೆ, ಹೋಗ್ತಾರ್ರಿ. ನಮಗೆ ಮುಂದೆ ಇದು ಸೌಲಭ್ಯ ಮಾಡಿಕೊಡೋರು ಯಾರು ಇಲ್ಲಲ್ರಿ. ಕೇಳೋರು ಯಾರು ಇಲ್ರಿ, ಸೌಲಭ್ಯ ಮಾಡಿಕೊಡೋರ್ನ ಯಾರು ಇಲ್ರಿ. ಹೆಣ್ಮಕ್ಳೇ ಬರ್ಬೇಕ್ರಿ ಬಾಯಿಗೆ. ಗಣಸ ಮಕ್ಕಳು ಅವ್ರು ಡ್ಯೂಟಿಗೆ ಹೋಗ್ತಾರೆ, ಕೆಲಸಕ್ಕೆ, ಹೊಲ್ದ ಕೆಲಸಕ್ಕೆ ಹೋಗ್ಲಿ, ಡ್ಯೂಟಿಗೆ ಹೋಗ್ಲಿ ಹೋಗ್ತಾರೆ. ನೀರಿನ ಪ್ರಾಬ್ಲಮ್ ಇದ್ದದ್ದೇ ಹೆಣ್ಮಕ್ಳಿಗೆ ರೀ. ಹೆಣ್ಮಕ್ಳೇ ನೀರು ತರ್ಬೇಕು ರೀ. ಇವಿಷ್ಟು ಏನು ಗ್ರಾಮಸ್ಥರ ಮಾತು, ಇಲ್ಲಿನ ಮಹಿಳೆಯರು ಹೇಳ್ತಿರ್ತಕ್ಕಂಥದ್ದು. ಯಾಕೆಂತಂದರೆ ಪ್ರತಿನಿತ್ಯ ನಮ್ದು ಇದೇ ಗೋಳಾಗಿದೆ. ಯಾಕೆಂತಂದರೆ ಮನೆಯಲ್ಲಿ ನೀರಿಲ್ಲ ಅಂತಂದರೆ ಸಾಕು, ನಾವು ಬಾವಿ ಬರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.